Good morning, students. Welcome to my class on sequences first. This is your fourth unit in paper 1, right? So, already we discussed so many definitions about sequences and bonded, unbonded sequences, right? So, bonded above sequence and bonded below sequence. And in last class, ನಾವು ಏನು ಫೈಂಡ್ ಔಟ್ ಮಾಡೋದು ಕಲ್ತ್ಕೊಂಡ್ವಿ ಎಕ್ಸಾಂಪಲ್ಸ್ ಆನ್ ಬಾಂಡೆಡ್ ಸೀಕ್ವೆನ್ಸಸ್ ಹೌದು. ಸೊ ಗಿವನ್ ಸೀಕ್ವೆನ್ಸಸ್ ಆರ್ ಬಾಂಡೆಡ್ ಆರ್ ಅನ್ಬಾಂಡೆಡ್ ಅನ್ನೋ ಎಕ್ಸಾಂಪಲ್ಸನ್ನು ಫೈಂಡ್ ಔಟ್ ಮಾಡ್ಕೊಂಡ್ವಿ. ಸೊ ಇವತ್ತಿನ ಕ್ಲಾಸ್ ಒಳಗೆ ನಾವು ಏನು ಫೈಂಡ್ ಔಟ್ ಮಾಡೋಣ ಅಂತಂದ್ರೆ ಎಕ್ಸಾಂಪಲ್ಸ್ ಆನ್ ಮೊನೋಟಾನಿಕ್ ಸೀಕ್ವೆನ್ಸಸ್ ಆ್ಯಂಡ್ ಕನ್ವರ್ಜಸ್. ಓಕೆ, ಸೊ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದ ಎಕ್ಸಾಂಪಲ್ಸ್ ವಿ ಹ್ಯಾವ್ ಟು ನೋ ದ ಮೀನಿಂಗ್ ಆಫ್ ಮೊನೋಟಾನಿಕ್ ಸೀಕ್ವೆನ್ಸಸ್. ಸೊ ಮೊನೋಟಾನಿಕ್ ಸೀಕ್ವೆನ್ಸಸ್ ಅಂತಂದ್ರೆ ಏನು ಆಲ್ರೆಡಿ ನಾ ಹೇಳೀನಿ ಲಾಸ್ಟ್ ಕ್ಲಾಸ್ ಒಳಗೆ ಡೆಫಿನಿಷನ್. ಸೊ ವಾಟ್ ಈಸ್ ದ ಡೆಫಿನಿಷನ್ ಆಫ್ ಮೊನೋಟಾನಿಕ್ ಸೀಕ್ವೆನ್ಸ್? ಸೊ ಮೊನೋಟಾನಿಕ್ ಸೀಕ್ವೆನ್ಸಸ್ ಒಳಗೆ ಎರಡು ಥರ ಬರ್ತಾವೆ ಹೌದು. ಒಂದು ಮೊನೋಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಆ್ಯಂಡ್ ಮೊನೋಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್. ಸೊ ವಿ ನೋ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಆ್ಯಂಡ್ ಡಿಕ್ರೀಸಿಂಗ್ ಸೀಕ್ವೆನ್ಸ್. ಸಿ ದಿಸ್ ಈಸ್ ಅವರ್ ಸೀಕ್ವೆನ್ಸ್ ಹೌದು. ಸೊ ಈ ಗಿವನ್ ಸೀಕ್ವೆನ್ಸ್ ಏನಿರುತ್ತಲ್ಲ, ಇಫ್ ಸಿ ಹಿಯರ್ ಎರಡು ಸೀಕ್ವೆನ್ಸ್ ಬರ್ತಾವೆ. ಎ ಎನ್ ಪ್ಲಸ್ 1 ಈಸ್ ಗ್ರೇಟರ್ ಆರ್ ಈಕ್ವಲ್ ಟು ಎ ಎನ್. ಈ ಥರ ಇತ್ತು ಅಂತಂದ್ರೆ ಇದನ್ನು ನಾವೇನು ಕರಿತೀವಿ? ಮೊನೋಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಅಂತ ಕರಿತೀವಿ. ಓಕೆ, ಇನ್ ದ ಸೇಮ್ ಕೇಸ್ ಮೊನೋಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್ ಅಂತಂದ್ರೆ ಎ ಎನ್ ಪ್ಲಸ್ 1 ಈಸ್ ಲೆಸ್ ಆರ್ ಈಕ್ವಲ್ ಟು ಎ ಎನ್. ಓಕೆ, ಇದು ಏನು ಅಂತಂದ್ರೆ ಇನ್ಕ್ರೀಸಿಂಗ, ಇದು ಡಿಕ್ರೀಸಿಂಗ್ ಸೀಕ್ವೆನ್ಸ್. ಸೊ ಮೊನೋಟಾನಿಕ್ ಸೀಕ್ವೆನ್ಸ್ ಅಂದ್ರೆ ಏನು? ಈಗ ಮೊನೋಟಾನಿಕಲಿ ಇನ್ಕ್ರೀಸಿಂಗ ಆಮೇಲೆ ಮೊನೋಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್ ಅಂದ್ರೆ ಏನು ಅಂತ ಇಲ್ಲೈತಿ. ಸೊ ಮೊನೋಟಾನಿಕ್ ಸೀಕ್ವೆನ್ಸ್ ಅಂದ್ರೆ ಏನು? ಎ ಎನ್ ಈಸ್ ಸೆಡ್ ಟು ಬಿ ಮೊನೋಟಾನಿಕ್ ಇಫ್ ಇಟ್ ಈಸ್ ಐದರ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್. ಅದು ಇನ್ಕ್ರೀಸಿಂಗರೇ ಆಗಿರಬೇಕು ಅಥವಾ ಡಿಕ್ರೀಸಿಂಗರೇ ಆಗಿತ್ತು ಅಂತಂದ್ರೆ ಅದನ್ನು ಮೊನೋಟಾನಿಕ್ ಸೀಕ್ವೆನ್ಸ್ ಅಂತ ಕರಿತೀವಿ. ಸೊ ಇದರ ಅರ್ಥ ನಾವೇನು ಮಾಡಬೇಕು ಅಂತಂದ್ರೆ ಗಿವನ್ ಎಕ್ಸಾಂಪಲ್ಸನ್ನು ಸಾಲ್ವ್ ಮಾಡಬೇಕಾದ್ರೆ ಅದು ಇನ್ಕ್ರೀಸಿಂಗ್ ಆಯಿತು ಡಿಕ್ರೀಸಿಂಗ್ ಆಯಿತು ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ಎಕ್ಸಾಂಪಲ್. ಸೊ ಇದ್ರ ಮೇಲೆ ಕೆಲವೊಂದು ಥೇರಮ್ಸು ಇದಾವೆ. ನಾ ಆ ಥೇರಮ್ಸನ್ನು ಏನು ಮಾಡ್ತೀನಿ, PDF ಒಳಗೆ ಸೆಂಡ್ ಮಾಡಿರ್ತೀನಿ. ಸೊ ಅದನ್ನು ಆದಷ್ಟು ಪ್ರಾಕ್ಟೀಸ್ ಮಾಡಿರಿ. ನಾನು ಓನ್ಲಿ ಇಂಪಾರ್ಟೆಂಟ್ ಥೇರಮ್ಸನ್ನು ಮಾತ್ರ ಸೆಂಡ್ ಮಾಡಿರ್ತೀನಿ. ಓಕೆ ಗೈಸ್, ಓಕೆ ಲೆಟ್ಸ್ ಸ್ಟಾರ್ಟ್ ದ ಎಕ್ಸಾಂಪಲ್ ಬೇಸ್ಡ್ ಆನ್ ಮೊನೋಟಾನಿಕ್ ಸೀಕ್ವೆನ್ಸ್. First example, prove that the sequence an is equal to 1 by 2 plus 1 by 2 square plus 1 by 2 raised to cube plus so on to the 1 by 2 raised to n. ಓಕೆ, ಇದೇನೋ ಸೀಕ್ವೆನ್ಸ್ ಅವ್ರು ಕೊಟ್ಟಿದ್ದು. ಇಟ್ ಈಸ್ ಅ ಮೊನೋಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಸೊ ಎ ಎನ್ ಆಲ್ರೆಡಿ ಕೊಟ್ಟಾರ ಹೌದು. ನಮಗೆ ಮೊನೋಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಅಂದರೆ ಏನು ಈಗ ಆಲ್ರೆಡಿ ನಾ ಹೇಳಿದೆ. ಏನಂತ ಹೇಳಿದೆ? ಈ ಥರ ಇತ್ತು ಅಂದ್ರೆ ಅದನ್ನೇನು ಮಾಡ್ತೀವಿ? ಮೊನೋಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಅಂತ ಕರಿತೀವಿ ಅಂತ ಹೇಳಿದೆ. ಸೊ ಈಗ ನಮಗಿಲ್ಲಿ ಎ ಎನ್ ಆಲ್ರೆಡಿ ಕೊಟ್ಟಾರ. ಸೊ ನಾವೇನು ಮಾಡಬೇಕು? ಎ ಎನ್ ಪ್ಲಸ್ 1 ಯಾವುದು ಅದನ್ನು ಬರ್ಕೋಬೇಕು. ಬರ್ಕೊಂಡು ಅದನ್ನು ಸಾಲ್ವ್ ಮಾಡಿ ಆನ್ಸರ್ ಫೈನಲ್ ಆಗಿ ಎ ಎನ್ ಪ್ಲಸ್ 1 ಈಸ್ ಗ್ರೇಟರ್ ಆರ್ ಈಕ್ವಲ್ ಟು ಎ ಎನ್ ಅಂತ ಬಂತು ಅಂತಂದ್ರೆ ಅದು ಮೊನೋಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಐತಿ ಅಂತ ಮಾಡಬೇಕು. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಸೊಲ್ಯೂಷನ್ ನೋಡ್ರಿ ಏನೈತಿ? ಎ ಎನ್ ಈಸ್ ಈಕ್ವಲ್ ಟು 1 by 2 plus 1 by 2 square plus 1 by 2 cube plus so on to the 1 divided by 2 raised to n. ಇದೇನು? ಎ ಎನ್. ದೆನ್ ಎ ಎನ್ ಪ್ಲಸ್ 1 ಬರ್ಕೋಬೇಕು. ಎ ಎನ್ ಪ್ಲಸ್ 1 ಏನಾಗುತ್ತೆ ಅಂದ್ರೆ 1 by 2 1 by 2 square 1 by 2 cube plus so on to the 1 by 2 raised to n plus 1. ಓಕೆ, ಸೊ 1 by 2 raised to n plus 1 ಬರಬೇಕು ಅಂತಂದ್ರೆ ಬಿಫೋರ್ ದ್ಯಾಟ್ ಇಲ್ಲೇನು ಬರಬೇಕು? 1 by 2 raised to n ಆದಮೇಲೆ n ಪ್ಲಸ್ 1 ಅಲ್ಲ. ಸೊ ಇದೆಲ್ಲ ಓವರಾಲ್ ಆದಮೇಲೆ 1 ಡಿವೈಡೆಡ್ ಬೈ 2 raised to n ಪ್ಲಸ್ 1. ಸೊ ಏನು ಕೊಟ್ಟಿದ್ರು ನಾವು ಎ ಎನ್ ಪ್ಲಸ್ 1ಅನ್ನು ಬರ್ಕೊಂಡ್ವಿ. ಸೊ ದಿಸ್ ಈಸ್ ಅವರ್ ಫಸ್ಟ್ ಸ್ಟೆಪ್ ಟು ಸಾಲ್ವ್ ದ ಎಕ್ಸಾಂಪಲ್. ಓಕೆ, ಸೊ ಅದನ್ನೇ ಇಲ್ಲಿ ಬರ್ದೀವಿ. ಎ ಎನ್ ಪ್ಲಸ್ 1 ಅಂತಂದಾಗ ಏನು ಬರ್ದೀವಿ ಅಂದ್ರೆ 1 by 2 1 by 2 ಸ್ಕ್ವೇರ್ 1 by 2 ಕ್ಯೂಬ್ ಸೊ ಆನ್ ಟು ದಿ 1 by 2 raised to n ಪ್ಲಸ್ 1 by 2 raised to n ಪ್ಲಸ್ 1. ದೆನ್ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತಂದ್ರೆ ಎ ಎನ್ ಪ್ಲಸ್ 1 ಒಳಗೆ ಎ ಎನ್ ಅನ್ನು ಮೈನಸ್ ಮಾಡಬೇಕು. ಮೀನ್ಸ್ ಎ ಎನ್ ಪ್ಲಸ್ 1 ಅಂದರೆ ಇದ್ರೊಳಗೆ ಎ ಎನ್ ಅನ್ನು ಮೈನಸ್ ಮಾಡಬೇಕು. ಓಕೆ, ಸೊ ಲೆಟ್ಸ್
ರೈಟ್ ಡೌನ್ ದ ಎ ಎನ್ ಪ್ಲಸ್ ಒನ್. ಎ ಎನ್ ಪ್ಲಸ್ ಒನ್ ಅಂದರೆ ಇದು. ಸೊ ಇದನ್ನು ಬರ್ಕೋರಿ. 1/2 1/2 ಸ್ಕ್ವೇರ್ ಪ್ಲಸ್ ಸೊ ಆನ್ 1/2 ಕ್ಯೂಬ್ 1/2 ಸೊ ಆನ್ 1/2 ಪ್ಲಸ್ 1/2 ಪ್ಲಸ್ 1. ಕ್ಲಿಯರ್. ಸೊ ಎ ಎನ್ ಇತ್ತು, ಎ ಎನ್ ಬರ್ಕೊಂಡ್ವಿ. ದೆನ್ ಇಲ್ಲೇನೈತಿ ಮೈನಸ್. ಸೊ ಯು ಹ್ಯಾವ್ ಟು ರೈಟ್ ಹಿಯರ್ ಮೈನಸ್ ಇನ್ ಬ್ರಾಕೆಟ್. ಮೈನಸ್ ಆದಮೇಲೆ ಏನು ಬರ್ಕೊ ಅಂತ ಹೇಳ್ಯಾರವರು, ಎ ಎನ್ ಬರ್ಕೊ ಅಂದಾರ. ಸೊ ಎ ಎನ್ ವ್ಯಾಲ್ಯೂ ನಮಗೆ ಗೊತ್ತೈತಿ, ಇಲ್ಲೈತಿ. ಸೊ ಇದನ್ನು ಬರ್ಕೋರಿ 1/2 ಸ್ಕ್ವೇರ್ ಸೊ ಆನ್ ಟು ದಿ 1/2 ಕ್ಲಿಯರ್. ಇದೇನಾಯ್ತಾ ಎ ಎನ್ ಆಯಿತು. ಎ ಎನ್ ಪ್ಲಸ್ 1 ಮೈನಸ್ ಎ ಎನ್. ಸೊ ಇದ್ರೊಳಗೆ ಇದನ್ನು ಕಳಿತೀರಿ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಸ್ಟೆಪ್ 1/2 ಇಲ್ಲಿ ಮೈನಸ್ ಐತಿ ಅಂದ್ರೆ ಈ ಎಲ್ಲ ಟರ್ಮ್ ಮೈನಸ್ ಒಳಗೆ ಬರ್ತಾವೆ. ಹೌದು. ಸೊ ಅದನ್ನು ಒಂದು ನೆನ್ಪಿಟ್ಕೋರಿ. ಇವೆಲ್ಲ ಟರ್ಮ್ ಮೈನಸ್ನೇ ಬಂದು ಅಂತಂದ್ರೆ ಪ್ಲಸ್ 1/2 ಮೈನಸ್ 1/2 ಪ್ಲಸ್ 1/2 ಸ್ಕ್ವೇರ್ ಮೈನಸ್ 1/2 ಸ್ಕ್ವೇರ್ ಪ್ಲಸ್ 1/2 ಮೈನಸ್ 1/2 ಎಲ್ಲ ಕ್ಯಾನ್ಸಲ್ ಅದು. ಸೊ ಉಳಿತೇನು 1/2 ಪ್ಲಸ್ 1. ಇದು ಮಾತ್ರ ಈಗ ಉಳಿತು ನಮಗೆ. ಸೊ ಎ ಎನ್ ಪ್ಲಸ್ 1 ಮೈನಸ್ ಎ ಎನ್ ಈಸ್ ಈಕ್ವಲ್ ಟು ಉಳಿತೇನ್ರಿ 1/2 ಪ್ಲಸ್ 1. ಸೊ ಇದು 1/2 ಪ್ಲಸ್ 1 ಅನ್ನೋದೇನು ಆಲ್ವೇಸ್ ಗ್ರೇಟರ್ ದೆನ್ 0. ಹೌದು. ಫಾರ್ ಎಕ್ಸಾಂಪಲ್ ಈ 1/2 ಹೌದು 1/2 ಇದ್ದಿದ್ದು ಗ್ರೇಟರ್ ದೆನ್ 0ನೋ ಲೆಸ್ ದೆನ್ 0. ಮೈನಸ್ ಈ ಸಪೋಸ್ ಮೈನಸ್ ಒಳಗಿತ್ತು ಅಂತಂದ್ರೆ ಲೆಸ್ ದೆನ್ 0 ಆಗ್ತಿತ್ತು. ಬಟ್ ನಮಗೆ ಪಾಸಿಟಿವ್ ಸೈನೇ ಐತಿ. ಸೊ 1/2 ಪ್ಲಸ್ 1. ಸೊ ಎನ್ನನ್ನು ನೀವು ಏನೇ ತೊಗೋರಿ. ಫಾರ್ ಎಕ್ಸಾಂಪಲ್ 1 ಅದು ತೊಗೊಂಡ್ರೆ 1 ಪ್ಲಸ್ 1 ಅಂದರೆ 2 ಸ್ಕ್ವೇರ್. 1/4 ಇಸ್ ಗ್ರೇಟರ್ ದೆನ್ 0ನೇ ಆಗುತ್ತಲ್ಲ. ಸೊ ದೇರ್ಫೋರ್ ಫಾರ್ ಆಲ್ ಎನ್. ಕ್ಲಿಯರ್. ದೇರ್ಫೋರ್ ಎ ಎನ್ ಪ್ಲಸ್ 1 ಈಸ್ ಗ್ರೇಟರ್ ದೆನ್ ಎ ಎನ್. ಕ್ಲಿಯರ್. ಸೊ ಇಲ್ಲೇನು ಕೊಟ್ಟಾರಲ್ಲ ಇದೇನೈತಿ 1/2 ಪ್ಲಸ್ 1ಕಿಂತನೂ ಗ್ರೇಟರ್ ದೆನ್ ಐತಿ ಫಾರ್ ಆಲ್ ಎನ್. ಕ್ಲಿಯರ್. Therefore, the sequence an is monotonically increasing and hence it is a monotonic. Clear. So ಇದು ಕಂಡೀಷನ್. ಇದು monotonically increasing ಕಂಡೀಷನ್ ಯಾವುದಿತ್ತು, an plus 1 is always greater than an ಇತ್ತು. ಸೊ ಈಗ ನಾವು ಅದನ್ನು ಪ್ರೂವ್ ಮಾಡಿದ್ವಿ. ಸೊ ಇಲ್ಲಿ ಯಾವುದೇ ರೀತಿ ಎಕ್ಸಾಂಪಲ್ಸನ್ನು ನಿಮಗೇನಾರೆ ಮೊನೋಟಾನಿಕಲಿ ಸೀಕ್ವೆನ್ಸನ್ನು ಇನ್ಕ್ರೀಸ್ ಆರ್ ಡಿಕ್ರೀಸ್ ಫೈಂಡ್ ಔಟ್ ಮಾಡಿರಿ ಅಂತ ಅಂದಾಗ ಗಿವನ್ ಎ ಎನ್ ಏನು ಕೊಟ್ಟಿರ್ತಾರೆ, ನೀವು ಎ ಎನ್ ಪ್ಲಸ್ 1 ಫಸ್ಟ್ ಬರ್ಕೋಬೇಕು. ಅದರ ನೆಕ್ಸ್ಟ್ ಸ್ಟೆಪ್ ಎ ಎನ್ ಪ್ಲಸ್ 1 ಒಳಗೆ ಎ ಎನ್ನನ್ನು ಮೈನಸ್ ಮಾಡಬೇಕು. ಓಕೆ. ರಿಮೈನಿಂಗ್ ಒಂದು ಆನ್ಸರ್ ನಿಮಗೇನು ಸಿಗುತ್ತಲ್ಲ ಅದು ಆಲ್ವೇಸ್ ಏನಿರುತ್ತೆ ಅಂದ್ರೆ ಗ್ರೇಟರ್ ದೆನ್ನೇ 0 ಇರುತ್ತೆ. ದೇರ್ಫೋರ್ ಗ್ರೇಟರ್ ದೆನ್ 0 ಐತಿ ಅಂತಂದಾಗ ಅದು ಯಾವ ಕಂಡೀಷನ್ ಏನಾಗಿರುತ್ತೆ, ಮೊನೋಟಾನಿಕಲಿ ಇನ್ಕ್ರೀಸಿಂಗ್ ಕಂಡೀಷನ್ ಆಗಿರುತ್ತೆ. ಸೊ ಹೆನ್ಸ್ ಇಟ್ ಈಸ್ ಅ ಮೊನೋಟಾನಿಕ್ ಸೀಕ್ವೆನ್ಸ್. ಕ್ಲಿಯರ್. ಸೊ ಓಕೆ, ಒನ್ ಮೋರ್ ಎಕ್ಸಾಂಪಲ್ ಸಾಲ್ವ್ ಮಾಡೋಣ ಇದ್ರ ಮೇಲೆ. ಸಿ, ಶೋ ದ್ಯಾಟ್ ಎ ಎನ್ ಈಸ್ ಈಕ್ವಲ್ ಟು ಗಿವನ್ 1 ಪ್ಲಸ್ 1/3 ಪ್ಲಸ್ 1/3 ಸ್ಕ್ವೇರ್ ಪ್ಲಸ್ ಸೊ ಆನ್ ಟು ದಿ 1/3 ಹೌದಾ. ಸೊ ದಿಸ್ ಈಸ್ ಅ ಸ್ಟ್ರಿಕ್ಟ್ಲಿ ಮೊನೋಟಾನಿಕಲಿ ಇನ್ಕ್ರೀಸಿಂಗ್ ಅಂತ ಕೊಟ್ಟಾರವರು ಕ್ವಶನು. ಸೊ ನಮಗೆ ಗೊತ್ತೈತಿ ಫಸ್ಟ್ ಎ ಎನ್ ಈಸ್ ಈಕ್ವಲ್ ಟು ಗಿವನ್ ಬರ್ಕೊಂಡ್ವಿ, ಆ್ಯಸ್ ಇಟ್ ಈಸ್ ಬರ್ಕೊಂಡ್ವಿ. ಹೌದು. ಸೊ ಇಲ್ಲಿ ನೋಡ್ರಿ ಎ ಎನ್ ಈಸ್ ಈಕ್ವಲ್ ಟು 1. ದೆನ್ ಸಿ ದಿಸ್ ಈಸ್ ಅ ಮಿಸ್ಟೇಕ್. ಓಕೆ. ಸಿ, ಶೋ ದ್ಯಾಟ್ ಎ ಎನ್ ಈಸ್ ಈಕ್ವಲ್ ಟು ಇದು 1 ಪ್ಲಸ್ 1/1 ಫ್ಯಾಕ್ಟೋರಿಯಲ್ ಪ್ಲಸ್ 1/2 ಫ್ಯಾಕ್ಟೋರಿಯಲ್ ಪ್ಲಸ್ 1/3 ಫ್ಯಾಕ್ಟೋರಿಯಲ್ ಸೊ ಆನ್ ಟು ದಿ 1/n-1 ಫ್ಯಾಕ್ಟೋರಿಯಲ್. ಇದೇನು ಅಂತಂದ್ರೆ ಎ ಎನ್. ಸೊ ಇದು ಮೊನೋಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಐತಿ ಅಂತ ಪ್ರೂವ್ ಮಾಡ್ರಿ ಅಂತ ಕ್ವಶನ್ ಐತಿ. ಓಕೆ. ಸೊ ಎ ಎನ್ ಕೊಟ್ಟಾರ ಅಂತಂದ್ರೆ ನೆಕ್ಸ್ಟ್ ನಾವೇನು ಮಾಡಬೇಕು, ಎ ಎನ್ ಪ್ಲಸ್ 1. ಸೊ ಎ ಎನ್ ಪ್ಲಸ್ 1 ಆಲ್ರೆಡಿ ಹೇಳೀನಿ, ಆ್ಯಸ್ ಇಟ್ ಈಸೇ ಬರ್ಕೊತೀರಿ. ಪ್ಲಸ್ 1/n-1 ಫ್ಯಾಕ್ಟೋರಿಯಲ್ ಪ್ಲಸ್ n-1 ಫ್ಯಾಕ್ಟೋರಿಯಲ್ ಆದಮೇಲೆ ಏನು ಬರುತ್ತಾ, n ಫ್ಯಾಕ್ಟೋರಿಯಲ್ಲೇ ಬರುತ್ತಾ. ಸೊ ಇದಕ್ಕಿಂತ ಮುಂಚೆ n-2 n-3 n-4. ಓಕೆ. ಸೊ ಲಾಸ್ಟ್ ಫೈನಲಿ ನಮಗೆ ಬರೋದೇನು 1/n ಫ್ಯಾಕ್ಟೋರಿಯಲ್. ಸೊ ನಮಗೆ ಎ ಎನ್ ಪ್ಲಸ್ 1 ಎರಡೂ ಸಿಕ್ತು. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀವಿ, ಎ ಎನ್ ಪ್ಲಸ್ 1 ಒಳಗೆ ಎ ಎನ್ನನ್ನು ಮೈನಸ್ ಮಾಡ್ತೀವಿ. ಹೌದು. ಸೊ ಜಸ್ಟ್ ಎ ಎನ್ ಪ್ಲಸ್ 1 ಅಂದರೆ ಇದೆ, ಎ ಎನ್ ಪ್ಲಸ್ 1 ಅಂದರೆ ಇದೆ. ಇದನ್ನು ಫುಲ್ ಹೆಂಗೈತೆ ಹಾಗೆ ಬರ್ಕೊಂಡ್ರಿ. ದೆನ್ ಮೈನಸ್ ಎ ಎನ್ ಅಂದ್ರೆ ಇದು. ಸೊ ಇದು ಹೆಂಗೈತಿ ಹಾಗೆ ಬರ್ಕೊಂಡ್ರಿ. ಕ್ಲಿಯರ್. ಸೊ ಅಗೇನ್ ನೋಡ್ರಿ ಏನಾಗುತ್ತಾ, ಪ್ಲಸ್ ಮತ್ತು ಮೈನಸ್ ಅಗೇನ್ ಏನಾಗುತ್ತಾ,
ಇದು ಮೈನಸ್ ಇಲ್ಲ ಐತಿ ಅಂದ್ರೆ ಒಳಗೆ ಮಲ್ಟಿಪ್ಲೈ ಆಯ್ತಂದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಸಿ ಅಂತಂದ್ರೆ ಇದು ಫೋಲ್ ಟರ್ಮ್ಸ್ ಏನಾಗ್ತಾವೆ ನಮಗೆ ಮೈನಸ್ ಒಳಗೆ ಸಿಗ್ತಾವೆ. ಕ್ಲಿಯರ್. ಸೊ ಯಾವ್ಯಾವ ಸೇಮ್ ಅದಾವೆ? +1 -1 1/1 ಫ್ಯಾಕ್ಟೋರಿಯಲ್ -1/1 ಫ್ಯಾಕ್ಟೋರಿಯಲ್, ದೆನ್ 1/2 ಫ್ಯಾಕ್ಟೋರಿಯಲ್ 1/2 ಫ್ಯಾಕ್ಟೋರಿಯಲ್, ದಿಸ್ ಒನ್ ಆ್ಯಂಡ್ ದಿಸ್ ಒನ್. ಸೊ ರಿಮೈನಿಂಗ್ ಎಲ್ಲ ಕ್ಯಾನ್ಸಲೇಷನ್ ಆಗಿ ಉಳಿತೇನು ರೀ? 1/n ಫ್ಯಾಕ್ಟೋರಿಯಲ್. ಸೊ ಸಿ ಹಿಯರ್ 1/n ಫ್ಯಾಕ್ಟೋರಿಯಲ್ ಈಸ್ ಗ್ರೇಟರ್ ದೆನ್ 0. ಹೌದು? ಫಾರ್ ಆಲ್ n ಬಿಲಾಂಗ್ಸ್ ಟು ದಿ n. Therefore, an plus 1 minus an is always greater than 0 for all n belongs to the n. Therefore, an is a monotonically increasing ಅಂತ ಕೊಟ್ವಿ. ಓಕೆ, ಸೇಮ್ ಆವಾಗಲೇ ಏನು ಮಾಡಿದ್ವಲ್ಲ ಅದೇ ಮೆಥಡ್ ಇಲ್ಲಿನೂ ನಾವು ಗಿವನ್ ಏನು ಕೊಟ್ಟಿದ್ರು ಅದನ್ನು ಬರ್ಕೊಂಡಿವಿ. ನೆಕ್ಸ್ಟ್ an+1 ಅಂದಾಗ ಇದ್ರ ನೆಕ್ಸ್ಟ್ ಟರ್ಮ್ ಏನಾಗುತ್ತೆ? n-1 ಆದಮೇಲೆ n ಫ್ಯಾಕ್ಟೋರಿಯಲೇ ಆಗುತ್ತಾ? ಹೌದು. ಸೊ ಇಲ್ಲೇ ನೋಡ್ಕೋಬೋದು, ಬಟ್ ಡೈರೆಕ್ಟ್ ಮಾಡೋಕ್ಕೆ ಬರಲ್ಲ. ಬಿಕಾಸ್ ಮ್ಯಾಥಮೆಟಿಕ್ಸ್ ಹ್ಯಾಸ್ ಅ ಮಾರ್ಕ್ಸ್ ಆನ್ ಸ್ಟೆಪ್ಸ್. ಹೌದು, ಸ್ಟೆಪ್ಸ್ ಬೇಸ್ ಮೇಲೆ ಮಾರ್ಕ್ಸ್ ಕೊಡ್ತಾರೆ. ಸೊ ಯು ಹ್ಯಾವ್ ಟು ಮೀನ್ಸ್ ಯು ಮಸ್ಟ್ ರೈಟ್ ಸ್ಟೆಪ್ಸ್. an+1 ಮೈನಸ್ an, ದೆನ್ ಇವೆರಡೂ ಆ್ಯಸ್ ಇಟ್ ಈಸ್ ಬರ್ಕೊತೀವಿ. ಇದ್ರೊಳಗೆ ಇದನ್ನು ಮೈನಸ್ ಮಾಡ್ಕೊತ ಹೋಗ್ತೀವಿ. ಓಕೆ, ಮೈನಸ್ ಮಾಡಿದ್ರು ಫಾರ್ ಎಕ್ಸಾಂಪಲ್ ಈಗ ಒಂದ್ರೊಳಗೆ ಒಂದು ಹೋದ್ರೆ 0. 1/1 ಫ್ಯಾಕ್ಟೋರಿಯಲ್ 1/1 ಫ್ಯಾಕ್ಟೋರಿಯಲ್ ಅನ್ನು ಮೈನಸ್ ಮಾಡಿದ್ರೆ ಅಗೇನ್ 0. ದೆನ್ 1/2 ಫ್ಯಾಕ್ಟೋರಿಯಲ್ ಒಳಗೆ 1/2 ಫ್ಯಾಕ್ಟೋರಿಯಲ್ ಅನ್ನು ಮೈನಸ್ ಮಾಡಿದ್ರೆ 0. ದೆನ್ 1/n-1 ಫ್ಯಾಕ್ಟೋರಿಯಲ್ ಒಳಗೆ 1/n-1 ಫ್ಯಾಕ್ಟೋರಿಯಲ್ ಅನ್ನು 0 ಕ್ಯಾನ್ಸಲ್ ಮಾಡಿದ್ರೆ 0. ಹೌದು. ಸೊ ಇಲ್ಲೇನದ ಇದ್ರ ಜೊತೆ ಯಾವ ಟರ್ಮು ಇಲ್ಲ, ನೆಕ್ಸ್ಟ್ ಟರ್ಮ್. ಹೌದು, ಇರ್ಲಾರ್ದಕ್ಕೆ ನಾವು ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊತೀವಿ. ಬಟ್ ಇಟ್ ಈಸ್ ಇನ್ ಅ ಪಾಸಿಟಿವ್ ಸೈನ್, therefore it is always greater than 0. ಹೌದು. ಸೊ ಓವರ್ ಆಲ್ an+1 minus an is greater than 0 ಆಯಿತು ಅಂತಂದ್ರೆ we can directly write an+1 is greater than an for all n belongs to the n. Therefore an is a monotonically increasing sequence. Clear guys? ಸೊ ಸ್ವಲ್ಪ ಡಿಫ್ರೆಂಟ್ ಇರೋದು ಇನ್ನು ಒಂದು ಎಕ್ಸಾಂಪಲ್ ಸಾಲ್ವ್ ಮಾಡೋಣ ಅಂದರೆ ನಿಮಗೆ ಪರ್ಫೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತಾ. ಓಕೆ, ಸಿ ನೆಕ್ಸ್ಟ್ ಎಕ್ಸಾಂಪಲ್. Check whether sequence an is equal to -1/2n+1 is monotonically increasing or decreasing ಅಂತ ಕ್ವಶನ್ ಕೊಟ್ಟಾರ. ಸೊ ಇಲ್ಲಿ ನೋಡಿರಿ an is equal to ಏನು ಕೊಟ್ಟಾರ? -1/2n+1 ಅಂತ ಕೊಟ್ಟಾರ. ಸೊ ಅಗೇನ್ ಇಲ್ಲಿ an ಕೊಟ್ಟಾರ ಅಂತಂದ್ರೆ ನಮ್ದು ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀವಿ? an+1 ಬರ್ಕೊತೀವಿ. ಸೊ ನೆಕ್ಸ್ಟ್ ಸ್ಟೆಪ್ ಗಿವನ್ ದಟ್ an is equal to -1/2n+1 ಐತಿ. an+1 ಅಂತಂದ್ರೆ ಇದನ್ನು an ಆ್ಯಸ್ ಇಟ್ ಈಸ್. ಹೌದಾ? 2n+1 ಇಲ್ಲಿ ನೋಡ್ರಿ, ಸ್ವಲ್ಪ ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಇದು an ಐತಿ. ಸೊ n ಇದ್ದಲ್ಲಿ n+1 ಹಾಕಬೇಕು, ಅಷ್ಟೇ ಡಿಫ್ರೆನ್ಸ್. ಹೌದಾ? ಸೊ -1/2 ಇಲ್ಲಿ n ಐತಂದ್ರೆ n ಇದ್ದಲ್ಲಿ ಏನು ಹಾಕಬೇಕಾಗ್ತದೆ ನಾವು? n+1 ಅಗೇನ್ +1 ಹಾಗೆ ಇಡ್ತೀರಿ. ಹೌದು. -1 2 × n 2n +2 × 1 2. ಹೌದು, +1 ಕರೆಕ್ಟಾ? ಸೊ ಇಲ್ಲಿ ನೋಡಿ ನೆಕ್ಸ್ಟ್ -1 ಹಾಗೆ ಇಡ್ತೀರಿ, 2n ಹಾಗೆ ಇಡ್ತೀರಿ, +2 ಒಳಗೆ 1 ಕೂಡಿಸಿದ್ರೆ 3. ಸೊ ಇದೇನು ಇದು ಬಂತಲ್ಲ, ಇದೇ ನಮ್ದು an+1. ಹೌದು, an+1 ವ್ಯಾಲ್ಯೂ ಬಂತ. ಕ್ಲಿಯರ್? ಸೊ ಇದು ನೆಕ್ಸ್ಟ್ ಟರ್ಮ್ an+1 ಒಳಗೆ an ಮೈನಸ್ ಮಾಡ್ತೀರಿ. ಹೌದು. ಸೊ ನೋಡಿರಿ an+1 ಒಳಗೆ an ಅಂದ್ರೆ ಇದು an+1 ವ್ಯಾಲ್ಯೂ, ಇದು an ವ್ಯಾಲ್ಯೂ, ಇದ್ರೊಳಗೆ ಇದನ್ನು ಮೈನಸ್ ಮಾಡ್ತೀರಿ. an+1 ವ್ಯಾಲ್ಯೂ ಮೈನಸ್. ಸೊ ನೆಕ್ಸ್ಟ್ ಸ್ಟೆಪ್ ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊತೀರಿ. ಮೈನಸ್ ಬಿಕಮ್ +1/2n+1. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ನೋಡಿರಿ, ಇಲ್ಲಿ ಮಿಡ್ಲ್ ಪ್ಲಸ್ ಸೈನ್ ಐತಿ ಅಂದಾಗ ನಾವು ಯಾವಾಗಲೂ ಡಿನಾಮಿನೇಟರ್ಸದ್ದು ಏನು ಮಾಡ್ತೀವಿ? LCM ತಕ್ಕೋತೀವಿ. ಸೊ ಇದ್ರ LCM ಏನಾಗುತ್ತೆ? ಆ್ಯಸ್ ಇಟ್ ಈಸ್ 2n+3 2n+1 ಹಾಗೆ ಆಗುತ್ತೆ LCM. ಕ್ಲಿಯರ್? ಸೊ ಇದ್ರ LCM ಇವೆರಡು, ಇದ್ರ ಪೂರ ಆಗ್ತೈತೆ LCM. ಸೊ 2n+3 2n+1 ಆ್ಯಸ್ ಇಟ್ ಈಸ್ ಬರ್ಕೊಂಡ್ವಿ. ಸೊ ನೆಕ್ಸ್ಟ್ ನ್ಯೂಮಿರೇಟರ್ ಏನು ಮಾಡ್ತೀವಿ ಅಂದ್ರೆ ಇದು LCM ಐತಿ, ಇಲ್ಲಿ ಆಲ್ರೆಡಿ 2n+3 ಐತೆ ಅಂದ್ರೆ ನಮಗೆ ರಿಮೈನಿಂಗ್ 2n+1. ಸೊ ವಿ ಹ್ಯಾವ್ ಟು ಮಲ್ಟಿಪ್ಲೈ ವಿತ್ 2n+1. ಈ ಸೈಡ್ ನೋಡಿರಿ 2n+1 ಆಲ್ರೆಡಿ ಐತಿ. ಸೊ ವಿ ಹ್ಯಾವ್ ಟು ಮಲ್ಟಿಪ್ಲೈ ವಿತ್ ದಿಸ್ ಒನ್ 2n+3. ಕರೆಕ್ಟಾ? ಸೊ 2n+1 × 1 ಅಂದ್ರೆ -2n+1. ಹೌದು, ಇಷ್ಟು ಗೊತ್ತಾಯ್ತು. ಇದ್ರ ನೆಕ್ಸ್ಟ್ ಟರ್ಮ್ ಏನಾಗುತ್ತೆ? -2n - 1 + 2n + 3. ಓಕೆ, ಇದು ನೆಕ್ಸ್ಟ್ ಟರ್ಮ್. ಇದು ಡಿನೋಮಿನೇಟರ್ ಅಂತೂ LCM ಹಾಗೆ ಇಟ್ರಿ. ನೆಕ್ಸ್ಟ್ ನೋಡಿರಿ -2n + 2n ಗೆಟ್ ಕ್ಯಾನ್ಸಲ್, ದೆನ್ ಮೈನಸ್ ಇಂಟು ಪ್ಲಸ್ ಬಿಕಮ್ ಮೈನಸ್. ಸೊ 1 ಒಳಗೆ 3 ಹೋದ್ರೆ
ಟೂನೇ, ಬಟ್ ಬಿಗ್ಗರ್ ಸೈನ್ ಏನೈತಿ ಪ್ಲಸ್ ಇರೋದ್ರಿಂದ ಇಲ್ಲಿ ಪ್ಲಸ್ ಬರ್ತೈತಿ. ಸೊ ದಿಸ್ ಈಸ್ ಗ್ರೇಟರ್ ದೆನ್ 0 ಆಯ್ತು, ಬಿಕಾಸ್ ಅಗೇನ್ ಇಟ್ ಈಸ್ ನಾಟ್ ಇನ್ ಅ ನೆಗೆಟಿವ್, ಹೌದಾ, ಪಾಸಿಟಿವ್ ಸೈನ್ ಒಳಗೈತಿ. ದೇರ್ ಫೋರ್ an+1 ಮೈನಸ್ an ಈಸ್ ಗ್ರೇಟರ್ ದೆನ್ 0 ಫಾರ್ ಆಲ್ n ಬಿಲಾಂಗ್ಸ್ ಟು ದಿ n. ಸೊ ಡೈರೆಕ್ಟ್ಲಿ an+1 is greater than n ಅಂತ ಬರ್ಕೊತೀವಿ. ದೇರ್ ಫೋರ್ ದ ಸೀಕ್ವೆನ್ಸ್ ಈಸ್ ಮೊನೋಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್. ಸೊ ಅದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ಐತಿ. ಏನು ಡಿಫ್ರೆಂಟ್ ಐತಿ? ಗಿವನ್ an+1 ಕೊಟ್ಟಾರ, an+1 ಅಂದಾಗ ನಾವು n ಇದ್ದಲ್ಲಿ +1 ಹಾಕೊಂಡ್ವಿ ಅಂತಂದ್ರೆ 2n+3 ಬರ್ತೈತಿ. ಇದ್ರೊಳಗೆ ಇದನ್ನು ಮೈನಸ್ ಮಾಡಬೇಕು ಅಂತಂದ್ರೆ ಡಿನಾಮಿನೇಟರ್ಸ್ ಏನೈತಲ್ಲ ಇವೆರಡು ಸೇರಿ ನಾವು LCM ತಗೋತೀವಿ. ಸೊ LCM ಏನಿರುತ್ತಲ್ಲ, LCM ಎಷ್ಟೇ ಬಂದ್ರೂ ಅದನ್ನು ನ್ಯೂಮಿರೇಟರ್ ಜೊತೆ ಮಲ್ಟಿಪ್ಲೈ ಮಾಡ್ತೀವಿ ನಾವು, ಹೌದು. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀವಿ, ಇದು ಫುಲ್ ಏನಿದು LCM, ಇದನ್ನು ನ್ಯೂಮಿರೇಟರ್ ಜೊತೆ ಮಲ್ಟಿಪ್ಲೈ ಮಾಡ್ತೀವಿ. ಸೊ 2n+3 ಆಲ್ರೆಡಿ ಐತಿ ಅಂತಂದ್ರೆ 2n+1 ಅಂದ್ರೆ 1 ಮಾಡಬೇಕು, ಸೇಮ್ ಆ್ಯಸ್ ಇಟ್ ಈಸ್ ಹಿಯರ್ 2n+1 ಐತಿ ಅಂದ್ರೆ 2n+3 ಮಾಡಬೇಕು. ಸೊ 1 ಇಂಟು ದಿಸ್ ಮಾಡಿದ್ರೆ ಇದು ಓವರ್ ಆಲ್ ಆನ್ಸರ್ ಸಿಗುತ್ತೆ. ಆಮೇಲೆ ಇದನ್ನು ಒಳಗೆ ಮಲ್ಟಿಪ್ಲೈ ಮಾಡಿ ಜಸ್ಟ್ ಹಾಗೆ ಮಾಡ್ತೀರಿ, -2n ಹಾಗೆ ಇಡ್ತೀರಿ, -2n +1 -1 ಬಿಕಾಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತಾ, ಇಲ್ಲೇ ಐತಿ, ಹೌದಾ. ಸೇಮ್ 2n+3 ಆ್ಯಸ್ ಇಟ್ ಈಸ್ ಇಟ್ರಿ, ದೆನ್ ಮೈನಸ್ ಪ್ಲಸ್ ಗೆಟ್ ಕ್ಯಾನ್ಸಲ್, ಮೈನಸ್ ಇಂಟು ಪ್ಲಸ್ ಬಿಕಮ್ ಮೈನಸ್ ಅಂದ್ರೆ 2 ಆಯಿತು. ಸೊ ಓವರಾಲ್ ಈ ಥರ ಸಾಲ್ವ್ ಮಾಡಿ ನೀವು ಮೊನೋಟಾನಿಕಲಿ ಇನ್ಕ್ರೀಸಿಂಗ್ ಆಯಿತು ಡಿಕ್ರೀಸಿಂಗ್ ಆಯಿತು ಫೈಂಡ್ ಔಟ್ ಮಾಡಿದ್ರಿ, ಹೌದು. ದಿಸ್ ಈಸ್ ಅ ಮೆಥಡ್ ಆಫ್ ಸಾಲ್ವಿಂಗ್ ದ ಮೊನೋಟಾನಿಕ್ ಸೀಕ್ವೆನ್ಸಸ್. ಸೊ ನಿನ್ನೆ ಕ್ಲಾಸ್ ಒಳಗೆ ಬಾಂಡೆಡ್ ಸೀಕ್ವೆನ್ಸನ್ನು ಫೈಂಡ್ ಔಟ್ ಮಾಡೋದು ಕಲಿತ್ವಿ. ಆ್ಯಂಡ್ ಟುಡೇಸ್ ಕ್ಲಾಸ್ ಏನು ಮಾಡಿದ್ವಿ? ಮೊನೋಟಾನಿಕಲಿ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಅನ್ನೋದನ್ನು ಕಲಿತ್ವಿ. ಸೊ ನೆಕ್ಸ್ಟ್ ಕ್ಲಾಸ್ ಸಮ್ ಮೋರ್ ಎಕ್ಸಾಂಪಲ್ಸನ್ನು ಸಾಲ್ವ್ ಮಾಡೋಣ. ಓಕೆ ಗೈಸ್, ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.